ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಇದೇ ಜೋಶಲ್ಲಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಕಲಿಯೋದಕ್ಕೆ ಹೋಗ್ತಾ ಇರೋದು ಯಾವ ಚಾಪ್ಟರ್ ಹೇಳಿ? ಸ್ಟ್ರಕ್ಚರ್ ಆಫ್ ಎನ್ ಆಟಮ್. ಸೊ ಆಟಮ್ ಅಂದರೆ ಏನು? ಆಟಮ್ ಅಂದರೆ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್ ಅನ್ನೋದನ್ನು ಆಟಮ್ ಅಂತ. ನಾವು ಹ್ಯೂಮನ್ಸ್ ಕೂಡ ಆಟಮ್ಸ್. ಸೊ ಇಲ್ಲಿ ಸಿನಾಪ್ಸಿಸನ್ನು ನೋಡ್ಕೊಂಡು ಬರೋಣ. ಸೊ ಸಿನಾಪ್ಸಿಸಲ್ಲಿ ಫಂಡಮೆಂಟಲ್ ಪಾರ್ಟಿಕಲ್, ಆಟಮ್ ಅನ್ನೋದು ಫಂಡಮೆಂಟಲ್ ಪಾರ್ಟಿಕಲ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ತುಂಬ ಇಂಪಾರ್ಟೆಂಟು. ಇದು ವಿಷಯನ ನೀವು ಮರೆಯೋ ಹಾಗಿಲ್ಲ. ಒನ್ ಬೈ ಒನ್ ಹೇಳ್ತೀನಿ. ಈ ಮೈನಸ್ ಅಂದರೆ ಎಲೆಕ್ಟ್ರಾನ್ ಮೈನಸ್ ಚಾರ್ಜ್ ಏನಾಗುತ್ತೆ? -1.6 × 10⁻12. ಮಾಸ್ ಎಷ್ಟು? 9.1 × 10⁻31. ಹಾಗೆ ಪ್ರೋಟಾನ್ಸ್ 1+1.6 × 10⁻19 ಕೂಲಮ್ ಆ್ಯಂಡ್ ಮಾಸ್ ಇರೋದು 1.6 × 10⁻27 kg. ನ್ಯೂಟ್ರಾನ್ ಇದು ಚಾರ್ಜ್ 0 ಬಟ್ ಮಾಸ್ 1.6.67 × 10⁻27 -27 kg. ಸೊ ಇಲ್ಲಿ ಹೇಗೆ ಬೈ ಹಾರ್ಟ್ ಹೊಡೆಯೋದು ಅಂದರೆ ಇಲೆಕ್ಟ್ರಾನ್ ಪ್ರೋಟಾನ್ ಸೇಮ. ಇಲ್ಲಿ 9 16 ಬಂತು 10⁻31 ಮತ್ತು -10⁻27 kg. ಸೊ ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಪ್ರೋಟಾನ್ is equal to 1840 into mass of electron. Mass of electron is equal to mass of proton by 1840. That alpha is equal to helium. So helium is 4 into mass of neutron is equal to 4 into mass of proton. 1 electron volt is 1.6 × 10⁻19 joule ಅಂತ ಕರಿತೀವಿ. ಇಷ್ಟು ಗೊತ್ತಾಯ್ತಕ್ಕ. ನೆಕ್ಸ್ಟ್ ಏನಕ್ಕ ಇದೆ? ಆಟಮ್ ಬಗ್ಗೆ ಕಲಿತೀವಿ. ಆಟಮ್ ಬಗ್ಗೆ ಏನು ಕರಿತೀವಿ? ಅಟಾಮಿಕ್ ನಂಬರ್. ಇದು A, ಇದು Z ಆಯಿತಾ? ಇದು ಮಾಸ್ ನಂಬರು, ಮೇಲಕ್ಕೆ MA ಡಿಗ್ರಿ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ. ಮಾಸ್ ನಂಬರ್ ಮತ್ತು ಅಟಾಮಿಕ್ ನಂಬರ್. ಇವಾಗ X ಅನ್ನೋದು ಒಂದು ಇದು, ಇಲ್ಲಿ ಮಾಸ್ ನಂಬರ್, ಅಟಾಮಿಕ್ ನಂಬರ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈಸಿ ಇದೆ. ಹೀಗೆ ನಾನು ಫ್ಲವರ್ ಮಾಡ್ತಾ ಹೋಗ್ತೀನಿ. 1 ಸೆಕೆಂಡು. ಸೊ ಮಾಸ್ ನಂಬರ್, ಅಟಾಮಿಕ್ ನಂಬರನ್ನು ಮಾಸ್ ಅಲ್ಲಿ ಬರೆದಿರಬೇಕು. ಅಟಾಮಿಕ್ ಮಾಸ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀರಾ. ಐಸೋಟೋಪ್ಸ್ ಅಂದರೆ ಸೇಮ್. Z ಅಂದರೆ ಏನು? ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಐಸೋಬಾರ್ ಅಂದರೆ ಸೇಮ್ ಮಾಸ್ ನಂಬರ್, ಡಿಫ್ರೆಂಟ್ ಅಟಾಮಿಕ್ ನಂಬರ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದ್ದರೆ ಐಸೋಟೋನ್. ಅಂದರೆ ಇದು ಸಬ್ಟ್ರಾಕ್ಟ್ ಮಾಡ್ತೀವಿ ನೋಡಿ. 16 ಅಂದರೆ 14 - 6 ಎಷ್ಟು? ಮತ್ತು 16 - 8 ಎಷ್ಟು? ಇದು 8 ಬರುತ್ತೆ, ಇಲ್ಲೂ 8 ಬರುತ್ತೆ. ಸೊ ಇದು ಈಕ್ವಲ್ ಇರುತ್ತೆ. ಹಾಗೆ ಈಕ್ವಲ್ ಇದ್ದರೆ ಐಸೋಟೋನ್ ಅಂತ ಅಂಥದ್ದಕ್ಕೆ ಕಲಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಇಲ್ಲಿ ಕೆಲವು ರೂಲ್ಸ್ ಇದೆ, ಇದನ್ನು ನೋಡ್ಕೊಳ್ಳಿ. UV ರೇಸ್ ಎಲ್ಲ ಎಲ್ಲಿ ಬರುತ್ತೆ? ನ್ಯೂ is equal to c/λ ಆರ್ ಲ್ಯಾಂಬ್ಡಾ is equal to c/ನ್ಯೂ. ನ್ಯೂ ವೇವ್ ನಂಬರ್ is equal to 1/λ. ಇಷ್ಟನ್ನು ನೀವೇನು ಮಾಡ್ಕೋಬೇಕು? ಕಲ್ತಿರಬೇಕು. ಇದು ತುಂಬ ತುಂಬ ಇಂಪಾರ್ಟೆಂಟ್. ಇವಾಗ ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೆಕ್ಸ್ಟಲ್ಲಿರೋದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ K is equal to ½ mv² is equal to hν - hν0. ಇದು ಫಾರ್ಮುಲಾ ನೀವು ಕಲೀಲೇಬೇಕು, ನಾನು ಏನು ಮಾಡೋಕ್ಕಾಗಲ್ಲ. ಹಾಗಂದರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಅಥವಾ ವರ್ಕ್ ಫಂಕ್ಷನ್ ಈ ಥರ ಗೊತ್ತಿರಬೇಕು. ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂದರೆ E is directly proportional to V is directly proportional to 1/λ ಗೊತ್ತಿರಬೇಕು. E is equal to hν ಅನ್ನೋದು ನಿಮ್ಗೆ ಗೊತ್ತು. ನ್ಯೂ ಅಂದರೆ ಏನು? c/λ ಅನ್ನೋದು ಗೊತ್ತು. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ. hν ಅಂದರೆ ನಂಬರ್ ಕೊಟ್ಟಿದ್ರೆ ಅದನ್ನು, n ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಕೇಸ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. H is equal to 6.6 × 10⁻34. ಸೊ ಅದಾದಮೇಲೆ ಇಂಪಾರ್ಟೆಂಟ್ ಸೀರೀಸ್ ಲೈಮನ್, ಬಾಮರ್, ಪ್ಯಾಶ್ಚನ್, ಬ್ರ್ಯಾಕೆಟ್, ಪಿ ಫಂಡ್. ಇಲ್ಲಿ UV ರೇಸ್ ಫಾರ್ ಲೈಮನ್, ಬಾಮರ್ಗೆ ವಿಸಿಬಲ್, ಆಮೇಲೆಲ್ಲ IR ವೇವ್ಸ್ ನೆನಪಿಡಿ. UV ಗೊತ್ತಿದೆಯಲ್ಲ ಸಾಂಗ್. ಸೊ ನಂಬರ್ 1 2 3 4 2 3 4 5 6 7. ಆಮೇಲೆ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ರಿಡ್ಬರ್ಗ್ಸ್ ಫಾರ್ಮುಲಾ ಇದೆ ಇಲ್ಲಿ. ನ್ಯೂ is equal to 1/λ is equal to RH is equal to RH into 1/n1² - 1/n2² multiplied by Z² ಗೊತ್ತಿದೆ ಅಟಾಮಿಕ್ ನಂಬರ್. ಸೊ RH ವ್ಯಾಲ್ಯೂ 1 × 10⁻7. ಸೊ ಅದನ್ನು 1.09 ಅಂತ ಮಾಡಬೇಕಿಲ್ಲ, 1 × 10⁻7 ಮಾಡ್ಬೋದು. ಹತ್ರ ಆನ್ಸರ್ ಬರುತ್ತೆ, ಬಟ್ ಬಿ ಕೇರ್ಫುಲ್. ಬಾಮರ್ ಸೀರೀಸಲ್ಲಿ ಥರ್ಡ್ ಲೈನಲ್ಲಿ N1 is 2 and N2 is 5. ಇಲ್ಲಿ ಕ್ವಶನ್ ನೋಡಿದ್ರೆ ಇದನ್ನು ಬೈ ಹಾರ್ಟ್ ಹೊಡಿದ್ರೆ ಗೊತ್ತಿರುತ್ತೆ ಇಲ್ಲಿ ಸಾಲ್ವ್ ಮಾಡೋಕ್ಕೆ. N2 is N1 + N. ಲಿಮಿಟಿಂಗ್ ಲೈನ್ ಈಸ್ ಇನ್ಫಿನಿಟಿ ಗೊತ್ತಿರಲಿ. ಶಾರ್ಟೆಸ್ಟ್ ವೇವ್ ಲೆಂತ್ ಆರ್ ಲಾಂಗೆಸ್ಟ್ ವೇವ್ ಲೆಂತ್ ಇಸ್ ಇನ್ಫಿನಿಟಿ, ಅದು ಗೊತ್ತಿರಲಿ. ಇದು N2 is equal to N1 + 1. ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಬೋರ್ಡ್ಸ್ ಥಿಯರಿಯಲ್ಲೂ ಕೊಟ್ಟಿದ್ದಾರೆ, ಸರಿನಾ? ಆಮೇಲೆ MVR is equal to NH/2π. ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಆರ್ಬಿಟ್ ಅಂದರೆ √L + 1 × h/2π. ರೇಡಿಯಸ್ R is equal to, ಇದು ಫಾರ್ಮುಲಾ 2 3 4 5 6 ಸೊ 7. ದಿ ಬ್ರಾಗ್ಲಿ ಇಕ್ವೇಷನ್ ತುಂಬ ಇಂಪಾರ್ಟೆಂಟ್. ಲ್ಯಾಂಬ್ಡಾ is equal to h/mv, h/p ಇದು ಗೊತ್ತಿರಲಿ, m in kg.
ಆಮೇಲೆ ಇದು ಗೊತ್ತಿರಲಿ ಇದು ಸೊ ಇದು ಎಲ್ಲ ಫಾರ್ಮುಲಾಸನ್ನು ಬೈ ಹಾರ್ಟ್ ಹೊಡೀರಿ. ನೆಕ್ಸ್ಟ್ ಹಿಸನ್ಬರ್ಗ್ಸ್ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು h/4π ಆರ್ ಪಿ ಇಸ್ ಈಕ್ವಲ್ ಟು mv. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು h ಪ್ಲಸ್ 4π/m. ಅಂದರೆ ಏನಾಯಿತು ಲಿಟ್ರಲಿ ಇಲ್ಲಿ ಅಂದರೆ ಸೊ ಪಿ ಅಂದರೆ m ಇಂಟು ವಿ ಅಲ್ವಾ. ಸೊ ಆ ಎಮ್ಮನ್ನು ಏನು ಮಾಡಿದ್ರು ಇಲ್ಲಿ ತಂದು ವಿ ಅನ್ನು ಅಲ್ಲೇ ಇಡಿಸ್ರು. ಸೊ ಕೆಲವು ಜನಕ್ಕೆ ಗೊತ್ತಿರಲ್ಲ, ಸುಮ್ಮನೆ ಬೈ ಹಾರ್ಟ್ ಹೋಗ್ತೀರಾ ಅಷ್ಟೇ. ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಥಿಯೋರಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ರೆಪ್ರೆಸೆಂಟ್ಸ್ ದ ಮೇನ್ ಎಲೆಕ್ಟ್ರಾನಿಕ್ ಶೆಲ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ಇಟ್ ಕ್ಯಾನ್ ಟೇಕ್ ಓನ್ಲಿ ಇಂಟಿಗ್ರಲ್ ವ್ಯಾಲ್ಯೂಸ್ ಲೈಕ್ 1 2 3 4 ಅಷ್ಟೇ. ಮತ್ತು KLMN ಶೆಲ್ಸ್ ಬಗ್ಗೆ ತಿಳಿಸಿದ್ದಾರೆ. 1 2 3 4 ನಂಬರಿಂಗ್ ಹೇಗೆ ಕೊಡ್ತೀರಾ? ಅಸ್ಯುಮಿಂತಾಲ್ ಒಂದು ನಿಮಿಷ. ಅಸ್ಯುಮಿಂತಾಲ್ ಕ್ವಾಂಟಮ್ ನಂಬರ್ ಅಂದರೆ ಏನು? ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಸಬ್ಶೆಲ್ ಇನ್ ಆನ್ ಆರ್ಬಿಟ್. ಸೊ n 0 ಇದ್ದರೆ 0 to n-1 ಇದ್ದರೆ ಅದು L 0 ಇರುತ್ತೆ. L is equal to 1 2 3 4 ಈ ಥರ ಬರುತ್ತೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ಇದೆ. ಸೊ -1 to L2 ಪ್ಲಸ್ L, m is equal to 2L ಪ್ಲಸ್ 1, m is equal to 1 0. ಆಮೇಲೆ ಸ್ಪಿನ್ ಕ್ವಾಂಟಮ್ ನಂಬರ್ ಇದು ಪ್ಲಸ್, ಇದು ಗೊತ್ತಿರಲೇಬೇಕು. ಸ್ಪಿನ್ ಕ್ವಾಂಟಮಲ್ಲಿ ಏನು ಬರುತ್ತೆ ಮೋಸ್ಟ್ ಆಫ್ ದ ಟೈಮು? +½ ಅಥವಾ -½ ಇದು ನೀವು ಕಲೀಲೇಬೇಕು. ಸ್ಪಿನ್ ಕ್ವಾಂಟಮ್ ನಂಬರ್ ಡೈರೆಕ್ಟ್ ಕ್ವಶನ್ ಇರುತ್ತೆ ಆಪ್ಷನಲ್ಲಿ. ನಮಗೆ CTಲಿ ಕೇಳಿದರು ನಮ್ಮ ವರ್ಷನ್ಗೆ. ಸೊ ಪೌಲಿ ಅನ್ನೋರು ಇದ್ದಾರೆ. ಪೌಲಿ ಅನ್ನೋರು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸಬ್ಶೆಲ್ಸ್ 2 6 10 14 ಗೊತ್ತಿರಲಿ. ಹಾಫ್ ಬೂಸ್ ಇದು ಇಂಪಾರ್ಟೆಂಟು, ಇಷ್ಟೆಲ್ಲ ಕಲಿಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ n+1 ಮತ್ತು ಹುನ್ಸ್ ರೂಲ್ ಏನು? ಲೋವರ್ ದ ವ್ಯಾಲ್ಯೂ ಆಫ್ n+1 ಅಂದರೆ ಈ n+1 ಈಗ 5+1 ಅದು 6 ಇರಲಿ ಎಕ್ಸಾಂಪಲ್, ಅದು ಆರ್ಬಿಟಲ್ಗಿಂತ ಚಿಕ್ಕದು, ಓಕೆನಾ? ಆರ್ಬಿಟಲ್ಗಿಂತ ಚಿಕ್ಕದು ಇದ್ದರೆ ಈ ಲೋವರ್ ಇಟ್ಸ್ ಎನರ್ಜಿ ಅಂದರೆ ಎನರ್ಜಿ ಏನಾಗಿರುತ್ತೆ? ಸಣ್ಣ ಎನರ್ಜಿ ಇಲ್ಲಿ ಕೊಟ್ಟಿದ್ದಾರೆ ಕರೆಕ್ಟಾಗಿ. ಲೋವರ್ಸ್ ದ ಎನರ್ಜಿ ಇಫ್ 2 ಆರ್ಬಿಟಲ್ಸ್ ಹ್ಯಾವ್ ಸೇಮ್ ವ್ಯಾಲ್ಯೂ ಆಗಿದ್ರೆ 6 ಅಂದರೆ ಎಕ್ಸಾಂಪಲ್ ನಾನು ಕೊಟ್ಟಾಗೆ 6 is equal to 6 ದ ಆರ್ಬಿಟಲ್ ಲೋವರ್ ವ್ಯಾಲ್ಯೂ n ಹ್ಯಾಸ್ ಅಂದರೆ ಅಲ್ಲಿ n+1 ಅದು 3+3 ಆಗಿರಬಹುದು ಅಥವಾ 5+1. ಲೋವರ್ ದ ವ್ಯಾಲ್ಯೂ ಆಫ್ n ಲೋವರ್, ಇದರ ಎನರ್ಜಿ ಏನಿರುತ್ತೆ 3 ಇದ್ದು ಲೋ ಇರುತ್ತೆ ಅಂತ ತಿಳಿಸಿದ್ದಾರೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಹೊನ್ಸ್ ರೂಲ್ ಎಲೆಕ್ಟ್ರಾನ್ ಪೇರಿಂಗ್ SPDF ಅಲ್ಲಿ ಆರ್ಬಿಟಲ್ ನಾಟ್ ಪಾಸಿಬಲ್ ಅಂಟಿಲ್ ಅವೈಲೇಬಲ್ ಆಫ್ ಆರ್ಬಿಟಲ್ಸ್ ಆಫ್ ಸೇಮ್ ಸಬ್ಶೆಲ್. ಇಲ್ಲಿ ಕೇಳಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೇಮ್ ಬೇಕಂದರೆ ಸಬ್ಶೆಲ್ಲು ಕಂಟೈನ್ 1 ಎಲೆಕ್ಟ್ರಾನ್ ಈಚು. ಆಮೇಲೆ ಇಷ್ಟೊಂದು ಕೊಟ್ಟಿದ್ದಾರೆ. ಆಮೇಲೆ 3 and 5 and 7 electrons PDF are the filling one. That's all for today's video students. ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿಬಾಡಿ, ಥ್ಯಾಂಕ್ ಯು, ಲವ್ ಯು ಆಲ್, ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಸೊ ಕೀಪ್ ಸ್ಟಡಿಂಗ್, ಕೀಪ್ ಗೋಯಿಂಗ್, ಯಾವುದೇ ಟೆನ್ಷನ್ ಬೇಡ. ಯೂಟ್ಯೂಬಲ್ಲಿ ಬರೋ ಕಮೆಂಟ್ಸ್ ಬಗ್ಗೆ ಟೆನ್ಷನ್ ಬೇಡ, ನಿಮ್ದು ಏನಿದೆ ಅದನ್ನು ಮಾಡಿ. ಸೊ ಐ ನೋ ಹೌ ಟು ಡೀಲ್ ವಿತ್ ದ ಕಮೆಂಟ್ಸ್. ಸೊ ಪ್ಲೀಸ್ ಡೂ ಸ್ಟಡಿಂಗ್, ಕೀಪ್ ಸ್ಟಡಿಂಗ್. ಸೊ ಹೌಸ್ ಜೋಶ್ ಮಕ್ಕಳೇ, ಹಾಯ್ ಮ್ಯಾಮ್, ಹಾಯ್ ಸಿಸ್ ಅಂತ ತಿಳಿಸಿ ಅಂತ ಹೇಳಿ. ಟುಡೇಸ್ ವಿಡಿಯೋ, ಬೈ ಬಾಯ್, ಟೇಕ್ ಕೇರ್.